ಮುಖಾಂತರ ನಮ್ಮ ಜನರಿಗೆ ಎಲ್ಲರಿಗೆ ನಾವು ಮನವಿ ಮಾಡಿ ದಟ್ ನಮ್ಮ ಡ್ರಿಂಕಿಂಗ್ ವಾಟರ್ ಬಗ್ಗೆ ಅವರು ಕಾಳಜಿ ಇಡಬೇಕು. ಯಾವ ಸೋರ್ಸ್ ಇಂದ ಕುಡಿತಾ ಇದ್ರು ಕೂಡ ಅದಕ್ಕೆ ಕಾಯಿಸ್ ಕುಡಿಯೋದು ಒಂದು ವ್ಯವಸ್ಥೆ ಆಗ್ತದೆ. ಎರಡನೇದು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಈಗಾಗಲೇ ಹೇಳಿದ್ದೀವಿ, ನಾವು ಎಲ್ಲಾ ನಮ್ಮ ಅಫೆಕ್ಟೆಡ್ ವಿಲೇಜಸ್ ಕಟ್ ಆಫ್ ಆಗಿದ್ದಿರಬಹುದು ಅಥವಾ ಅಫೆಕ್ಟೆಡ್ ವಿಲೇಜಸ್ ಅಲ್ಲಿ ನಮ್ಮ ANMs, ನಮ್ಮ ಆಶಾ ವರ್ಕರ್ಸ್ ಕೂಡ ಫೀಲ್ಡ್ ಅಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಹಾಗೂ ನಮ್ಮ ಚಿಲ್ಡ್ರನ್ ಇದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ಬಿಟ್ಟು, ಮತ್ತೆ ನಮ್ಮ ಅಂಗನವಾಡೀಸ್ ಮುಖಾಂತರ ಟೇಕ್ ಹೋಮ್ ರೇಷನ್ಸ್ ಇದೆ, ಆ ರೇಷನ್ಸ್ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ತಲುಪಿದಾನೆ ಏನಂತ ಎಲ್ಲವೂ ಚೆಕ್ ಮಾಡಕ್ ಹೇಳಿದೀವಿ. ಎಲ್ಲೆಲ್ಲಿ ಆಗಿಲ್ಲ ಅದು ಕೂಡ ಖಂಡಿತ ಮಾಡಕ್ ಹೇಳಿದ್ವಿ. ಮೂರನೇದು, ಈಗಾಗಲೇ ಅಂಗನವಾಡಿ ಮತ್ತೆ ಸ್ಕೂಲ್ಸ್ ಬಗ್ಗೆ ಮಾತಾಡಿದಲ್ಲಿ ನಾವು DC ಸರ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆನೋ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಹಾಲಿಡೇಸ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಸ್ವಲ್ಪ ಶಾಲೆಗಳಲ್ಲಿ ಅಂಗನವಾಡೀಸ್ ಅಲ್ಲಿ ಡೈಲಪಿಟೆಡ್ ಸಿಚುವೇಶನ್ಸ್ ಅಲ್ಲಿ ಬಹಳಷ್ಟು ಕಡೆ ಮಳೆ ಬಂದ್ಬಿಟ್ಟು ಸೋರ್ತಾ ಇದ್ದಲ್ಲಿ ಲೋಕಲ್ ಆಗಿ ಕೂಡ ಅವರಿಗೆ ನಾವು ಲೀವ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದಕ್ಕೆ ಯಾವ್ದು ಅಡಚಣೆ ಬೇಡ. ಬಿಕಾಸ್ ಒನ್ ಟೈಮ್ ಇದ್ದಲ್ಲಿ ನಾವು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ನೋಡಿದ ಮೇಲೆ ನಾವು ಇನ್ನೊಂದ್ಸಲ ಅದಕ್ಕೆ ಚಾಲನೆ ಮಾಡ್ಲಿಕ್ಕೆ ಕೊಡ್ತೀವಿ. ನೆಕ್ಸ್ಟ್, ನಮ್ಮ ವೆಟನರಿ ಸಂಬಂಧಪಟ್ಟಂಗೆ ನಮಗೆ ಸುಮಾರು 30 ವೆಹಿಕಲ್ಸ್ ಇದೆ, ಆಂಬ್ಯುಲೆನ್ಸಸ್ ನಮಗೆಲ್ಲ ಗೊತ್ತಿದ್ದ ಹಾಗೆ ವೆಟನರಿ ಡಿಪಾರ್ಟ್ಮೆಂಟ್ ಇಂದ. ಅದು ಕೂಡ ನಾವು ಚಾಲನೆಯಲ್ಲಿ ಇಟ್ಟಿದ್ದೀವಿ. ಏನಾದರೂ ಸಮಸ್ಯೆ, ರೈತರಿಗೆ ಸಮಸ್ಯೆ ಬಂದಲ್ಲಿ ಅದಕ್ಕೆ ಇಮಿಡಿಯೇಟ್ ಆಗಿ ಸಂಪರ್ಕ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ